ಹಾಯ್ ಫ್ರೆಂಡ್ಸ್, ನನ್ನ ಟೀಮ್ಸ್ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಂಡು ಫ್ರೆಂಡ್ಸ್, ಒಂದು ಚೌಕ್ ಸೈಜ್ ನಾವು ಲೋಗೋ ಯಾವ ರೀತಿ ಎಡಿಟ್ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಫ್ರೆಂಡ್ಸ್, ಯಾವ ಅಪ್ಲಿಕೇಶನ್ದಲ್ಲಿ ಯಾಕೈತಿ, ಯಾವ ರೀತಿ ಕ್ಲಾರಿಟಿ ತೊಗೊಂಡು ಯಾವ ರೀತಿಯ ಅಂದರೆ ವಿಡಿಯೋ ಎಡಿಟಿಂಗ್ ಹಾಕೋಬೇಕು ಅನ್ನೋದು ನಾನು ನೀಟಾಗಿ ತಿಳಿಸ್ಕೊಡ್ತೀನಿ. ಕ್ರಿಯೇಟನ್ನು ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ನಾನೇನು ಯಾವ ಥರ ಅಂತ ಕಾಪಿ ಇಲ್ಲ, ಫುಲ್ ಕ್ರಿಯೇಟ್ ಯಾವುದು ಯಾವ ಅಪ್ಲಿಕೇಶನ್ ಹಾಕೈತಿ ನೀಟಾಗಿ ಎಲ್ಲ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟು ನಿಮ್ಗೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಎಕ್ಸ್ಪೆಕ್ಟ್ ಸೈಡ್ ಲೋಗೋ ನೋಡ್ಕೊತೀನಿ ಫ್ರೆಂಡ್ಸ್. ಆ ಲೋಗೋ ಅನ್ನೋದು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ಅಪ್ಲಿಕೇಶನ್ದಲ್ಲಿ ಹಾಕೈತಿ ನೀಟಾಗಿ ಎಲ್ಲ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವುದೇ ಥರ ಅಂತದ್ದು ಏನು ಮಿಸ್ಟೇಕ್ ಇಲ್ಲ. ಬನ್ನಿ ಫ್ರೆಂಡ್ಸ್, ನೋಡೋಣ ಯಾವ ರೀತಿ ಲೋಗೋ ಕ್ರಿಯೇಟ್ ಮಾಡ್ಕೋಬೇಕು ನೋಡೋಣ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡ್ಕೊಳ್ಬೇಕಂತ ಹೇಳಿಲ್ಲ, ಜಸ್ಟ್ ಯಾವ ರೀತಿ ನಾವು ಅಪ್ಲಿಕೇಶನ್ ಆಗೈತೆ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಜಸ್ಟ್ ಡೆಮೋ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಡೆಮೋ ಇದಾಗ ನೋಡ್ಕೊಂಡು ಫ್ರೆಂಡ್ಸ್, ಎಷ್ಟು ಚಂದ ಇದೆ ಡೆಮೋ ಅನ್ನೋದು ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ಥರ ಅಂತ ಅಷ್ಟು ಹೊಡೆಯಂಗಿಲ್ಲ ಫ್ರೆಂಡ್ಸ್, ಎಷ್ಟು ಜೂಮ್ ಮಾಡಿ ಹೊಡೆಯಂಗಿಲ್ಲ, ಅದೆಷ್ಟೈತಿ ಕ್ಲಾರಿಟಿ ಅಷ್ಟು ತೋರಿಸೋದು ಖಂಡಿತವಾಗಿ. ಇದು ಅದಕ್ಕೂ ಫ್ರೆಂಡ್ಸ್, ಇದು ಈ ರೀತಿ ಐತಿ ಲೋಗೋ ಅನ್ನೋದು ಇದೇ ರೀತಿ ಇರ್ತದೆ. ಜಸ್ಟ್ ನಾವು ಅದ್ರೊಳಗೆ ಬರ್ಕೊಳ್ಬೇಕಾಗೈತಿ. ಇದು ಚೌಕ್ ಸೈಜ್ ಐತಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ಈಗ ನಾವು ಕ್ಯಾಪ್ಕಟ್ ಹಾಕ್ಲಿಕ್ಕೆ ಫುಲ್ ಚೆನ್ನಾಗೈತಿ ಅಪ್ಲಿಕೇಶನ್, ಅಂದ್ರೆ ಅಪ್ಲಿಕೇಶನ್ ಅದನ್ನೇ ಜಸ್ಟ್ ಏನೋ ಚೆನ್ನಾಗೈತಿ ಲೋಗೋ ಅನ್ನೋದು. ಇದಕ್ಕೆ ಕ್ಯಾಪ್ಕಟ್ ವಿಡಿಯೋಗಳು ಹಾಕೋಕ್ಕೆ ಈ ಲೋಗೋ ಫುಲ್ ಸಿಂಪಲ್ ಆಗಿ ಕ್ರಿಯೇಟ್ ಮಾಡಿ ತೋರಿಸ್ತಾನೆ ಫ್ರೆಂಡ್ಸ್. ಏನೂ ಇಲ್ಲ, ಜಸ್ಟ್ ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಪಿಕ್ಸಾರ್ಟ್ ಅನ್ನೋದು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗ್ತೈತಿ, ಖಂಡಿತವಾಗಿ ಓಪನ್ ಮಾಡ್ಕೊಳ್ಳಿ. ನಾನು ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಈ ರೀತಿ ಓಪನ್ ಆಗ್ತೈತಿ. ಸ್ಟಾರ್ಟಿಂಗ್ ಡೇ ನಿಮ್ಮ ಡಾಟಾ ಚಾಲು ಇದ್ರೆ ಇವೆಲ್ಲ ಸ್ಟಿಕರ್ಸ್ ಬರ್ತಾವೆ, ಇಲ್ಲ ಬರಂಗಿಲ್ಲ. ಆನಂತರ ಪ್ಲಸ್ ಸೆಕೆಂಡ್ ತರ ತೆಗೆದು ನೋಡಿ, ಸೆಂಟರ್ ಪ್ಲಸ್ ಸೆಕೆಂಡ್ ಐತೆ ನಮ್ಗೆ ಚಿಕ್ಕದಾಗಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಈ ರೀತಿ 6 ಆಪ್ಷನ್ಸ್ ಬಂದು 6 ಆಪ್ಷನ್ಸ್ ಒಳಗೆ ನಾವು ಏನು ಮಾಡ್ಕೋಬೇಕು, ಫಸ್ಟ್ನೇದು ಎಡಿಟ್ ಎ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ನಮ್ಮ ಸ್ಟೋರೇಜ್ ಅನ್ನೋದು ಆನ್ ಆಕೈತಿ. ಸ್ಟೋರೇಜ್ ಆನ್ ಹಾಕೊಂಡು ಒಂದು ಇದನ್ನು ತೊಗೊಳ್ಳೋಣ ಫ್ರೆಂಡ್ಸ್. ಒಂದು ಲೋಗೋ ಕ್ಲಿಕ್ ಮಾಡ್ಕೊತೀನಿ ನಾನು. ಫಸ್ಟ್ನೇ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡಿನಿ. ಈ ರೀತಿ ಲೋಗೋ ಬಂತು. ಲೋಗೋ ಬಂದ್ರೆ ಲೋಗೋ ಒಂದು ಸ್ವಲ್ಪ ದೊಡ್ಡದಾಗ್ಬೇಕಾರೆ ಅದು ಯಾವ ರೀತಿ ಅಂತ ನೋಡ್ತಾನೆ ಫ್ರೆಂಡ್ಸ್. ತರ ನೋಡ್ಕೊಂಡು ಫ್ರೆಂಡ್ಸ್, ಫಸ್ಟ್ನೇ ಎಫೆಕ್ಟ್ ಏನೈತಿ ಅದ್ರ ತಗೊಂಡು ಎರಡನೇದ್ರ ಮೇಲೆ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಚೆಕ್ ಪೇಜ್ ಒಳಗೆ ಒಳ್ಳೆ ಆಪ್ಷನ್ಸ್ ಬಂದು ಫಸ್ಟ್ನೇದು ಕ್ರಾಪ್ ಅನ್ನೋದೈತೆ ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಈ ರೀತಿ ಮೂಲಿ ಅನ್ನೋದು ಜಕ್ಕೋತ್ ಹೋಗಿ ಒಂದು ಸ್ವಲ್ಪ ನಮ್ಮ ಲೋಗೋ ದೊಡ್ಡಬೇಕಾಗಿ, ಅಂದ್ರೆ ಅದು ಲೋಗೋ ದೊಡ್ಡಬೇಕಾಯ್ತದ, ಅದಕ್ಕೋಸ್ಕರ ಈ ರೀತಿ ಜಕ್ಕೋತ್ ಹೋಗಿ ಲೋಗೋ ದೊಡ್ಡದಾಯ್ತು. ಆನಂತರ ಬಲಗಡೆ ಸೈಡ್ ನೋಡ್ಕೊಳ್ಳಿ, ರೈಟ್ ಮಾರ್ಕ್ ಐತಿ, ಒಂದ್ಸಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ದೊಡ್ಡದಾಯಿತು. ಇಷ್ಟು ದೊಡ್ಡದಾದ್ರೆ ನಾವು ಏನಾಗೈತಿ ಫ್ರೆಂಡ್ಸ್, ಇನ್ನು ಬರ್ಕೊಳ್ಬೇಕಾಗೈತಿ. ಏನು ಕೆಲಸ ಇಲ್ಲ, ಜಸ್ಟ್ ಬರ್ಕೋದ್ರೊಳಗೆ ಎಲ್ಲ ನಾವು ಅದ್ರೊಳಗೆ ಹಾಕೊಳ್ಬೇಕಾಗೈತಿ. ಇಲ್ಲಿ ತಾರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವ್ನ ಎಫೆಕ್ಟ್ಗಳಿಂದಲೇ ಎರಡು ಸರ್ಚ್ಗಳು ಈ ರೀತಿ ಸರ್ಚ್ ಹೊಂಡ್ರೆ ನಡು ಸೆಂಟ್ರ್ ಬಾಕ್ಸ್ ಒಳಗೆ ನಡು ಸೆಂಟ್ರ್ ಟಿ ಅನ್ನೋದೈತೆ ನೋಡ್ಕೊಳ್ಳಿ. ಟೆಕ್ಸ್ಟ್ ಐತೆ ಬರ್ತದೆ ನಡು ಸೆಂಟ್ರ್ ತೋರ್ಸತ್ತೆ ತಾರತಾಗಿ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನೇನು ಮಾಡ್ತೀನಿ, ಮುತ್ತಪ್ಪತ್ತೆ ನಾ ಬರ್ಕೊಂಡೇನಿ. ನಾನೇನು ಮಾಡ್ತೀನಿ, ನನ್ನ ಲೋಗೋದು ಬರ್ಕೋತೀನಿ. ಈಗ ತಂಗಾಳಿ ಎಡಿಟ್ ಅನ್ನೋದು ಬರ್ಕೋತೀನಿ. ನಾವು ಮಾಡಿಕೊಟ್ಟೇನಿ, ಅವ್ನು ಮಾಡಿಕೊಡೋದಂತ ಅದಕ್ಕೋಸ್ಕರ ಮಾಡಿಕೊಟ್ಟು ಡೆಮೋ ನೋಡ್ಕೊಂಡು ನಾನು ಹೇಳ್ಕೊಡ್ತೀನಿ. ಆನದಕ್ಕೆ ನಾನು ಏನಕ್ಕೈತಿ ಫ್ರೆಂಡ್ಸ್, ತಂಗಾಳಿ ಐತೆ ಬರ್ಕೋತೀನಿ. ತಂಗಾಳಿ ಬರ್ಕೊಂಡು ಬಲಗಡೆ ಸರ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಏನು ಗುರು ಕಾಣವಲ್ಲ ಸರ್, ಎಲ್ಲಿ ಹೋದವು ಅಂತ ನಿಮ್ಮ ಕನ್ಫ್ಯೂಸ್ ಇರ್ತೈತಿ. ಯಾಕಂದ್ರೆ ಅದು ಕರಿ ಕಲರ್ ಅಕ್ಷರದವು, ಅಂದರೆ ಬಿಳಿ ಕಲರ್ ಸೆಲೆಕ್ಟ್ ಮಾಡ್ಕೋದು ಯಾವ ರೀತಿ ಅಂತ ತಿಳಿಸ್ತೀನಿ ನೋಡ್ಕೊಳ್ಳಿ. ಇಲ್ಲಿ ತರ ತೆಗೆದು ನೋಡ್ಕೊ ಫ್ರೆಂಡ್ಸ್. ಮೇಲೆ ಪಾಂಟ್ಸ್ ಮೇಲೆ ಕ್ಲಿಕ್ ಮಾಡಿದೈತಿ, ಪಾಂಟ್ಸು ಸೆಲೆಕ್ಟ್ ಮಾಡ್ಕೊಂಡು ಬಟ್ ಅದ್ರ ಬಾಜುಕ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊ ಕಲರ್ಸ್ ಮೇಲೆ. ಆನಂತರ ಕಲರ್ಸ್ ಬಂದು ಇಲ್ಲಿ ಆನಂತರ ಬಿಳಿ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಳಿ ಕಲರ್ ನಮ್ಮ ತಂಗಾಳಿ ಅನ್ನೋದು ಕಾಣಕೈತಿ ಲೋಗೋ ಅಂತ. ಈ ರೀತಿ ಎರಡು ಬಿಟ್ಟಿಲ್ ಟಚ್ ಮಾಡ್ಕೊಂಡು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಕ್ಕೂ ನಾವು ಏನಕ್ಕೈತಿ ಇಲ್ಲಿ ತರ ತೆಗಡೆ ಅಂದ್ರೆ ಕಲರ್ಸ್ ಅನ್ನೋದು ಕಾಣಂತ ನೋಡ್ಕೊಳ್ಳಿ. ಕರಿ ಕಲರ್ ರೌಂಡ್ ಶೇಪ್ ಎಲ್ಲ ಥರ ಅಂತ ಕಲರ್ ಕಾಣತ್ತರ. ಕರಿ ಶೇಪ್ ಒಳಗಡೆ ಕರಿದ ಅದ್ರ ಬಾಜುಕ್ ವೈಟ್ ಗುಲಾಬಿ ಇದ್ಲಿ, ಅದ್ರ ಬಾಜುಕ್ ತಳಗಡೆನ ಒಂದು ಆಪ್ಷನ್ಸ್ ಐತೆ ತರ ತೆಗೆ ತೋರ್ಸತ್ತೆ ನೋಡ್ಕೊಳ್ಳಿ. ಅದ್ರ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಅನ್ನೋದು ಯಾಡ್ ಹಾಕ್ಲಿಕ್ಕೆ ಬರ್ತೈತೆ ಹೋಗಿ. ಯಾಡ್ ಹಾಕ್ಲಿಕ್ಕೆ ಅಂದ್ರೆ ಬಲಗಡೆ ಸೈಡ್ ಗಾಲಿ ಐತೆ ನೋಡ್ಕೊಳ್ಳಿ, ಕರಿ ಕಲರ್. ಅದ್ರೊಳಗೆ ಹೋಗಿ ನಾವು ಯಾವ ಸೆಲೆಕ್ಟ್ ಮಾಡ್ಕೊಳ್ಳೋ ಒಂದು ಯಾವುದು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಓಕೆ, ಕ್ಲಿಕ್ ಮಾಡ್ಕೊಂಡ್ರಿ. ಆನಂತರ ಇಲ್ಲಿ ತರ ಮಾಡ್ಕೊಂಡು ಫ್ರೆಂಡ್ಸ್, ಫಸ್ಟ್ನೇದು ಪ್ಲಸ್ ಸೆಕೆಂಡ್ ಐತೆ, ಅದ್ರ ಮೇಲೆ ಎ ಅನ್ನೋದಿಲ್ಲ ಬಾಜುಕದು ಪಾಯಿಂಟ್ಸ್ ಹಾಕ್ಲಿಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇ ಆಲ್ಸ್ ಅನ್ನೋದು ತರ ತೆಗಡೆ ಫಸ್ಟ್ ಎರಡೆರಡು ಸರಿ ತರ ತೆಗಡೆ ಪ್ಲಸ್ ಸೆಕೆಂಡ್ ಮೇಲೆ ಸೇ ಆಲ್ಸ್ ಅನ್ನೋದು ಹಸಿರು ಪಟ್ಟಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಂಪನಿ ಪಾಯಿಂಟ್ಸ್ ಒಳಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಅವು ಸ್ಟೈಲ್ ಚೆನ್ನಾಗಿದಾವೆ. ಆನಂತರ ನಾವು ಮೈ ಪಾಯಿಂಟ್ಸ್ ಐತೆ ಇದ್ದಿಲ್ ಚಿತ್ರ ಮೇಲೆ ತರ ತೆಗಡೆ ಇದ್ದಿಲ್ ಚಿತ್ರ ಮೇಲೆ ಹೋಗಿ ಪಾಯಿಂಟ್ಸ್ ಅನ್ನೋದು ಈ ಪಾಯಿಂಟ್ಸ್ ಅನ್ನೋದು ಯಾವ ರೀತಿ ಹಾಕೋಬೇಕಂತ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಮುಗಿದ ಕಾಲಕ್ಕೆ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ, ನೋಡಿ ಪಾಯಿಂಟ್ಸ್ ಅನ್ನೋದು ಹಾಕೊಳ್ಳಿ ಫ್ರೆಂಡ್ಸ್, ಆ್ಯಡ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ತರ ತೆಗಡೆ ಟೈಮಿಂಗ್ ನನ್ನ ಪಾಯಿಂಟ್ಸ್ ಅದಾವೆ, ಇಲ್ಲಿ ಟೈಮಿಂಗ್ ನನ್ನ ಪಾಯಿಂಟ್ಸ್ ಇಟ್ಕೋತೀನಿ. ಸೆಲೆಕ್ಟ್ ಮಾಡಿ ಫಸ್ಟ್ನೇ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಆಟೋಮೆಟಿಕ್ ಬಂದು ತಂಗಾಳಿನ ಸೆಲೆಕ್ಟ್ ಆಯಿತು. ಇಷ್ಟು ಸೆಲೆಕ್ಟ್ ಆದ್ರೆ ನಾವು ಏನಕ್ಕೈತೆ ಫ್ರೆಂಡ್ಸ್, ತರ ತೆಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತರ ತೆಗಡೆ ಫಸ್ಟ್ಗೆ ಪ್ಲಸ್ ಸೆಕೆಂಡ್ ಬಿಟ್ಟು ಎಷ್ಟನೇದು ಫ್ರೆಂಡ್ಸ್, 5ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏರೋ ಮೇಲೆ ಕ್ಲಿಕ್ ಮಾಡ್ತೀವಿ, ತರ ತೆಗೆ ತೋರ್ಸತ್ತೆ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರ ತೆಗಡನ್ನ ಫಸ್ಟ್ನಿಗೆ ಏನೋ ಬಲಗಡೆ ಸಜ್ಜಕೊಳ್ಳಿ. ಅಕ್ಷರ ಹೆಂಗೆ ಬಿಡ್ಬಿಡ್ತಾರೆ ನೋಡ್ಕೊಳ್ಳಿ, ಬಿಟ್ಬಿಟ್ಟಿರ್ತಾರೆ ಫ್ರೆಂಡ್ಸ್. ಇಷ್ಟು ಅಕ್ಷರ ಅನ್ನೋದು ಬಿಡ್ಬಿಡ್ಸ್ಕೊಳ್ಳಿ ಆಯ್ತಲ್ಲ. ಬಿಡ್ಬಿಡ್ಸ್ಕೊಂಡ್ರೆ ಆಯಿತು, ಫೈನಲ್ ಆಯಿತು. ಜಸ್ಟ್ ಏನಿಲ್ಲ, ಇಷ್ಟು ಮಾಡ್ಕೊಳ್ಳಿ. ತಂಗಾಳಿ ಅನ್ನೋದು ನಾನು ಬರ್ಕೊಂಡ್ರೆ ಇನ್ನೇನಿಲ್ಲ, ಜಸ್ಟ್ ನೋಡ್ಕೊಳ್ಳಿ ಇಷ್ಟು ಬರ್ಕೊಂಡಿವಿ. ಆನಂತರ ನಾವು ಸರ್ದಾರಿ ಅಡ್ಜಸ್ಟ್ ಮಾಡ್ಕೋಕೆ ಬರ್ತೈತಿ. ತರ ತೆಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತರ ತೆಗಡೆ ಮತ್ತು ಈ ತಂಗಾಳಿ ಅನ್ನೋದ್ರ ಮೇಲೆ ಬರ್ದ್ರ ಮೇಲೆ ಕ್ಲಿಕ್ ಇರಲಿಲ್ಲ ಅಂದ್ರೆ ಏನಾಗೈತಿ, ತರ ತೆಗಡೆ ಮತ್ತು ಟಿ ಅನ್ನೋ ಫಸ್ಟ್ನೇ ಆಪ್ಷನ್ ಗುಂಡ್ಲೆ ಐತೈತಿ ತರ ತೆಗಡೆ. ಆನಂತರ ಟಿ ಅನ್ನೋದೈತಿಲ್ಲ ಫ್ರೆಂಡ್ಸ್, ಚೌಕ್ ಬಾಕ್ಸ್ ಒಳಗೆ ಟಿ ಮೇಲೆ ಟೂಲ್ಸ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ದೊಡ್ಡದು ಬಿ ಅಂತ ಬರ್ಕೋತೀನಿ. ಯಾಕಂದರೆ ಬಿ ಎಸ್ ಹಾಕೋತೀನಿ. ದೊಡ್ಡ ಬಿ ಬರ್ಕೊಂಡು ನಾನು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೊಂಡೀನಿ, ದೊಡ್ಡ ಬಿ ಐತದೆ ಕಾಣುತ್ತದು, ಅದ್ರ ಕಲರ್ ಹಾಕೋಣ. ಇಲ್ಲಿ ತರ ತೆಗೆ ನೋಡ್ಕೊಳ್ಳಿ, ಎ ಮೇಲೆ ಕ್ಲಿಕ್ ಮಾಡಿದೈತಿ. ಇದೊಂದು ಪಾಯಿಂಟ್ಸು ಇಲ್ಲೇ ಬಂದಿರ್ತಾವನ್ನ ಸರಿಸಿ ಬಿಡೋಣ. ಈಗ ಪಾಯಿಂಟ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ತರ ತೆಗಡೆ ಬಿಳಿ ಕಲರ್ ಸೆಲೆಕ್ಟ್ ಮಾಡೋಣ. ಇಲ್ಲಿ ಬಿಳಿ ಕಲರ್ ಸೆಲೆಕ್ಟ್ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ. ದೊಡ್ಡದು ಬಿ ಅನ್ನೋದಾಯಿತು. ಬಿ ಅನ್ನೋದಾದ್ರೆ ತರ ತೆಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಕಲರ್ಸ್ ಅನ್ನೋದು ಹಾಕೋಣ. ಕಲರ್ಸ್ ಯಾವ ರೀತಿ ಹಾಕೋಣ, ಆ ಲೋಗೋ ಯಾವ ರೀತಿ ಐತಿ ಅಂತ ನೋಡ್ಕೊಳ್ಳಿ. ಈ ರೀತಿ ನೋಡ್ಕೋದು ಈ ಥರ ಐತಿ, ಅದನ್ನು ಹಾಕೋಣ. ಇದನ್ನ ಏನು ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಒಂದು ಸ್ವಲ್ಪ ಒಂದು ತಂಗಾಳಿ ಅನ್ನೋದು ಕಲರ್ಸ್ ಒಳಗೆ ಹೋಗಿ ಇಲ್ಲಿ ಬಲಗಡೆ ಸೈಡ್ ಕಲರ್ಸ್ ಒಳಗೆ ಹೋಗಿ ಈ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ. ಈ ಕಲರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆನಂತರ ನಾನು ಬಿ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಬಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ್ದು ಸೆಲೆಕ್ಟ್ ಮಾಡ್ತೀನಿ, ಈ ಸೆಲೆಕ್ಟ್ ಮಾಡ್ತೀನಿ. ಯಾವುದು
ಇನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಈ ರೀತಿ ಅಲ್ಲೇ ತಿರುಗಿಸ್ಕೊಂಡು ಬೇಕಾದ್ರೆ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ, ಎಲ್ಲ ನಮ್ಗೆ ಅಡ್ಜಸ್ಟ್ ಆಗೋ ಥರ ಅಂತ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡು ಇಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ, ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟಿಗೆ ಪ್ಲಸ್ ಸೆಕೆಂಡ್ ಬಿಟ್ಟು 4ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಟಿ ಅನ್ನೋದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಬಿಳಿ ಕಲರ್ ಬಾರ್ಡರ್ ಬಂತು, ಕರಿ ಕಲರ್ ಬಾರ್ಡರ್ ಹಾಕೊಳ್ಳಿ. ಆನಂತರ ತೆಗೆದು ಒಂದು ಸರ್ಸ್ಕೊಳ್ಳಿ, ಇವ್ನು ಎಡೆ ಕಡೆ ಸರ್ಸ್ಕೊಳ್ಳಿ, ಒಟ್ಟು ಹಾಕವು ಒಂದು ಸರ್ಸ್ಕೊಳ್ಳಿ, ಒಟ್ಟು ಹಾಕೋಣ. ಲಾಸ್ಟ್ನೇ ಅಂದ್ರೆ ಎ ಐತಿ, ಆನಂತರ ಬಿ ಐತಿ, ಆನಂತರ ಹಿಂಗೆ ಬಾಂಡ್ ಚಿಹ್ನೆ ಇದ್ರ ಹಿಂಗೆ ಬಿಲ್ ಚಿಹ್ನೆ ಮ್ಯಾಗ ಟಿ ಅನ್ನೋದೈತಿ, ಅದ್ರ ಬಾಜುಕು ಶಾಡೋ ಅಂತ ತೆಗೆದು ನೋಡಿ ಸೆಂಟರ್ ತೋರ್ಸತ್ತ ನೋಡ್ಕೊಳ್ಳಿ. ಆ ಶಾಡೋ ಮೇಲೆ ಕ್ಲಿಕ್ ಮಾಡ್ಕೊಂಡು ತೆಗೆದು ಮತ್ತು ಈ ಗೆರೆ ತೆಗೆದಿನ ಬಲ ಸೈಡ್ ಬಿಳಿ ಇದು ಮಬ್ಬು ಕಲರ್ ಒಳಗೆ ಕಲರ್ ಅನ್ನೋದೈತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನೇನು ಮಾಡ್ತೀನಿ, ಬಿಳಿ ಕಲರ್ ಸೆಲೆಕ್ಟ್ ಮಾಡ್ತೀನಿ ನೋಡ್ಕೊ ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡಿನಿ, ಆನಂತರ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಲ್ಲಿ ಈ ರೀತಿ ಸರ್ಚಾಡಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ನಾವು ಯಾವ ರೀತಿ ಬೇಕಲ್ಲ ಆ ರೀತಿ ಇಟ್ಕೊಳ್ಬೇಕಾಗೈತಿ. ನಿಮ್ಗೆ ಇಷ್ಟ ಆದಂತೆ ಇಟ್ಕೊಳ್ಳಿ, ಮತ್ತೇನಿಲ್ಲ ನೋಡ್ಕೊಳ್ಳಿ. ಈ ರೀತಿ ಇಟ್ಕೊಳ್ಳಿ. ನಿಮಗೆ ಸರ್ಚಾಡೋದತ್ತ ಇಲ್ಲೇ ಗೆರಿ ಸರ್ಚಾಡೋದು ಇಲ್ಲೇ ಇಟ್ಕೊಳ್ಳೋದು ಫ್ರೆಂಡ್ಸ್, ಮತ್ತೇನಿಲ್ಲ. ಇಷ್ಟಾಯಿತು. ಇಷ್ಟ ಆದ್ಮೇಲೆ ಇದನ್ನೇ ಏನು ಮಾಡೋ ಕಾಪಿ ಮಾಡ್ಕೊಂಡು ಇಲ್ಲಿ ತರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಎರಡು ಆಪ್ಷನ್ಸ್ ತರ ಮೇಲೆ ನೋಡಿ ಸೆಂಟ್ರು, ಅದ್ರೊಳಗೆ ಎರಡನೇ ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಬಲ್ ಸತೆ ಒಂದು ಆಪ್ಷನ್ ಐತೆ ನೋಡ್ಕೊಳ್ಳಿ, ತೋರ್ಸಾತೀನಿ ಮೂರನೇದು. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಬಿ ಅನ್ನೋದು ಡಬಲ್ ಅದು ಇಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಇಟ್ಕೊಂಡು ಡಬಲ್ ಸೆಟ್ ಟೈಪ್ ಮಾಡ್ಕೊಳ್ಳಿ, ಬಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡು ದೊಡ್ಡ ಎಸ್ ಬರ್ಕೊಂಡು ಒಂದು 3-4 ಟಿಕ್ ಇಡೋಣ ಫ್ರೆಂಡ್ಸ್. ಒಂದು 4 ಟಿಕ್ಕಿ ಇಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಇದನ್ನ ಜಕ್ಕೊಂಡು ಇದನ್ನ ಇಷ್ಟು ಮಾಡ್ಕೊಳ್ಳೋಣ. ಓಕೆ, ಇಷ್ಟು ಮಾಡ್ಕೊಂಡು ಹಾಕೋಣ. ನಾವೇನಕ್ಕೈತಿ ಕಲರ್ಸ್ ಅನ್ನು ಚೇಂಜ್ ಮಾಡೋಣ. ಇವ್ನ ತಳಗಿನ ಎಫೆಕ್ಟ್ಗಳು ಏನಲ್ಲ ಬಲಗಡೆ ಸರ್ ಜಕ್ಕೊಳ್ಳಿ, ಹೊಳ್ಳಿ ಕಲರ್ಸ್ ಮೇಲೆ ಹೋಗಿ ಆನಂತರ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ನೋಡ್ಕೊಳ್ಳಿ, ಕಲರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಒಂದು ಸ್ವಲ್ಪ ಇವ್ನು ಈ ತಳಗಿನ ಎಫೆಕ್ಟ್ಗಳು ಮತ್ತೆ ಎಡಗಡೆ ಸರ್ ಸರ್ಸ್ಕೊಂಡು ಇಲ್ಲಿ 3D ಅನ್ನೋದು ಆಪ್ಷನ್ ಐತಿ. 3D ಐತಿ ಬರೋದಿಲ್ಲ, ಒಂದು 4 ಟಿಕ್ಕಿ ತೆಗೆದು ನೋಡಿ ಸೆಂಟರ್ ತೋರ್ಸತ್ತೆ ನೋಡ್ಕೊಳ್ಳಿ. ನೋಡಿ ಸೆಂಟರ್ ತೆಗೆದು ತೋರ್ಸತ್ತಾನೆ ಎಫೆಕ್ಟ್ ಒಳಗೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಕ್ಷರ ತಕ್ಕೆ ಒಂದು 4 ಕಡೆ ಒಂದು ಟಿಕ್ ಮಾರ್ಕ್ ಬರ್ತಾವೆ. ಒಂದು ಟಿಕ್ ಮಾರ್ಕ್ ಇಟ್ಕೊಂಡು ಒಂದು ಅಕ್ಷರಗಳನ್ನು ಬರ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಬರ್ಕೊಳ್ಳೋಣ ಅದನ್ನೇ. ಇವಾಗ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಇವನು ಈ ರೀತಿ ಸರ್ಚ್ ಹಾಕೊಂಡ್ರೆ ಅಕ್ಕ ಫ್ರೆಂಡ್ಸ ನೋಡ್ಕೊಳ್ಳಿ. ಈ ರೀತಿ ನಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಆಕೈತಿ. ಆನಂತರ ನಿಮ್ಗೆ ಇಷ್ಟ ಆದಂತೆ ಮಾಡ್ಕೊಳ್ಳಿ ಫ್ರೆಂಡ್ಸ. ನೋಡ್ಕೊಳ್ಳಿ, ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಡು ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ, ಮತ್ತೇನಿಲ್ಲ. ಹಾಕ್ಕೊಂಡ್ರಿ ನಾನು ಈ ರೀತಿ ಹಾಕೊಂಡ್ರಿ. ಆನಂತರ ಬಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ತೆಗೆದು ಮತ್ತೆ ಈ ಆಪ್ಷನ್ ನೋಡಿ ಸೆಂಟರ್ ತೋರಿಸೋದನ್ನ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಯಾವ ರೀತಿ ಬೇಕಲ್ಲ ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತೋರಿಸ್ತಾ ನೋಡ್ಕೊಳ್ಳಿ, ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟಾಯಿತು. ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ತೆಗೆದು ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದೊಂದು ಎಷ್ಟು ಬೇಕಾದ್ರೆ ಜೂಮ್ ಮಾಡ್ಕೊಳ್ಳಿ, ಎಷ್ಟು ಬೇಕಾಟ ಸಾನ್ ಮಾಡ್ಕೊಂಡು ದೊಡ್ಡ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದಂತೆ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮತ್ತೇನಿಲ್ಲ. ಇಷ್ಟಾಯಿತು. ಈ ತಂಗಾಳಿ ಅನ್ನೋದು ಒಂದು ಸ್ವಲ್ಪ ಹಿಂಗೆ ಮನಸ್ಬೇಕಾದ್ರೆ ಯಾವ ರೀತಿ ಮನಸ್ಬೇಕು, ತಳಗಿನ ಎಫೆಕ್ಟ್ಗಳು ಈ ತಳಗಿನ ಸೇಪ್ ಐತಲ್ಲ, ಸೇಪ್ ಲೆವೆಲಿಗೆ ಮನಸ್ಬೇಕಾದ್ರೆ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಲಾಸ್ಟ್ನೇ ಆಪ್ಷನ್ ನಂತರ ಲಾಸ್ಟ್ನೇ ತಳಗಿನ ಎಫೆಕ್ಟ್ಗಳು ಲಾಸ್ಟ್ನೇ ನಂತರ ಮೂರನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಿ ಅನ್ನೋದೈತಿ, ಮೂರನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಅಕ್ಷರ ಅನ್ನೋದು ಮನಸ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ವಲ್ಪ ಬಲಗಡೆ ಸೈಡ್ ಚೆಕ್ಕೊಳ್ಳಿ, ಒಂದು 5% ಚೆಕ್ಕೊಂಡ್ರೆ ಆಟೋಮೆಟಿಕ್ ಮನಿತಾ ನೋಡ್ಕೊಳ್ಳಿ ಫ್ರೆಂಡ್ಸ್. ಬರ್ಕೊಂಡ್ರೆ ನಾವು ಈ ರೀತಿ ಮನಸ್ಕೋಬೋದು ಫ್ರೆಂಡ್ಸ್. ತೋರ್ಸತ್ತೆ ನೋಡ್ಕೊಳ್ಳಿ. ನಿಮಗೆ ಬೇಕಾದ್ರೆ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮತ್ತೇನಿಲ್ಲ. ನಿಮಗೆ ಇಷ್ಟ ಆದಂತೆ ಮಾಡ್ಕೊಳ್ಳಿ. ನನಗೇನು ಭಾಳ ಬೇಕಾಗಿಲ್ಲ, ಅದೇನು ಮನಸ್ಸೋದೇನು ಬೇಕಾಗಿಲ್ಲ, ಬಟ್ ತೋರ್ಸಾತನ ಫ್ರೆಂಡ್ಸ್. ಈ ರೀತಿ ಮನಸ್ಸು ಕೂಡಿಸ್ಕೊಂಡು ಈ ರೀತಿ ನಾವು ಹಾಕೋ ಫ್ರೆಂಡ್ಸ್. ತೋರ್ಸಾತ ನೋಡ್ಕೊಳ್ಳಿ. ನಿಮಗೆ ಇಷ್ಟ ಆದಂತೆ ಹಾಕವು. ನಾನು ಲಾಸ್ಟ್ನೇದು ಮನಸ್ಕೋತೀನಿ, ಇದೇನು ಮನಸ್ಸೋದು ಬೇಡ ನನಗೆ. ಒಂದು 2% ಇಟ್ಕೊಂಡು ಕಲರ್ ಅನ್ನೋದು ಚೆನ್ನಾಗಿ ಅಂದೈತಿ. 2% ಇಟ್ಕೊಂಡು ಇಷ್ಟು ತಳಗೆ ಇಟ್ಕೊಳ್ಳಿದ್ನ ಇಟ್ಕೊಂಡು ಹಾಕೋಣ. ಇದನ್ನ ಏನು ಮಾಡ್ಕೊಳ್ಳಿ, ತಂಗಾಳಿ ಅನ್ನೋದನ್ನು ಕ್ಲಿಕ್ ಮಾಡ್ಕೊಂಡು ತಾರ ಮೇಲೆ ನೋಡ್ಕೊಳ್ಳಿ. 2 ಆಪ್ಷನ್ಸ್ ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಡಬಲ್ ಆಯಿತು. ಡಬಲ್ ಹಾಕೊಂಡು ಇನ್ನು ತಳಗೆ ತಂದು ಏನು ಮಾಡ್ಕೊಳ್ಳಿ, ಡಬಲ್ ಸೈಡ್ ಟೈಪ್ ಮಾಡ್ಕೊಳ್ಳಿ. ಡಬಲ್ ಸೈಡ್ ಟೈಪ್ ಮಾಡ್ಕೊಂಡು ಕ್ರಿಯೇಷನ್ ಐತೆ ಬರ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಕ್ರಿಯೇಷನ್ ಐತೆ ಬರ್ಕೊಂಡ್ರಿ. ಕ್ರಿಯೇಷನ್ ಅಂತ ಬರ್ಕೊಂಡ್ರೆ ಏನಾಗೈತಿ, ಕ್ರಿಯೇಷನ್ ಅಂತ ಬರ್ಕೊಂಡಿನಿ. ಇನ್ನೇನಿಲ್ಲ, ಬಲಗಡೆ ಸರ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ಸಲ 2 ಸಲ ಕ್ಲಿಕ್ ಮಾಡಿದ್ರೆ ಫೇಲ್ ಆಕೈತಿ ಫ್ರೆಂಡ್ಸ್. ಒಂದ್ಸಲ ನೋಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ, ಭಾಳ ಎಚ್ಚರಿಂದ. ಯಾಕಂದ್ರೆ ಅದು ಒಂದೊಂದ್ಸಲ ಫೇಲ್ ಹಾಕೋ, ಅದಕ್ಕೋಸ್ಕರ ಮತ್ತೇನು ಮಾಡ್ಕೊಳ್ಳಿ, ನಿಮಗೆ ಯಾವ ಫಾಂಟ್ಸ್ ಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ, ತೆಗೆದು ಅದನ್ನ ಹೊಳಸೋಬೇಕಿಲ್ಲ, ತಿರುಗಿಸ್ಬೇಕಂತ ಹೇಳಿ ಅದನ್ನ ಕಲರ್ಸನ್ನು ಚೇಂಜ್ ಇಟ್ಕೊಳ್ಳೋಣ. ಫಸ್ಟಿಗೆ ಕಲರ್ಸನ್ನು ಫಸ್ಟ್ನೇ ನಂತರ ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ಸನ್ನು ಚೇಂಜ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ನಾನು ಒಂದೇ ಕಲರ್ ಇಟ್ಕೋತೀನಿ. ನೋಡ್ಕೊಳ್ಳಿ, ಈ ಕಲರ್ ಬೇಕಾದ್ರೆ ಈ ಕಲರ್ ಇಟ್ಕೊಳ್ಳಿ, ಯೆಲ್ಲೋ ಕಲರ್ ಬೇಕಾದ್ರೆ ಯೆಲ್ಲೋ ಕಲರ್ ಬೇಕಾದ್ರೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಇಟ್ಕೊಳ್ಳಿ. ಇಲ್ಲಾರ ಇಲ್ಲಿ ಫಸ್ಟಿಗೆ ಬಂದು ಮತ್ತೆ ಎಲ್ಲ ಥರ ಅಂಥದ್ದು ಒಂದು ಗಲಿ ಕಾಣ್ತದೆ. ಫಸ್ಟಿಗೆ ಆ ಗಲಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಈ ರೀತಿ ನೋಡ್ಕೊಳ್ಳಿ. ಈ ರೀತಿ ಯಾವ ಕಲರ್ ಬೇಕೋ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಡು ಇದನ್ನೇನು ಮಾಡಿದ್ರೆ ಡಬಲ್ ಸೈಡ್ ಟೈಪ್ ಮಾಡ್ಕೊಂಡು ಇದನ್ನ ತಕ್ಕೊಂಡ್ಬಿಡಿ. ಗೊಂಬೆ ಅನ್ನೋದು ತಗೊಂಡು ಏನು ಮಾಡ್ಕೊಳ್ಳಿ, ಹಿಂಗೆ ಮಾಡ್ಕೊಳ್ಳಿ. ಇವನ್ನ ಟಿಕ್ ಮಾರ್ಕ್ ಹಾಕೊಳ್ಳಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ, ಹಿಂಗೆ ಪ್ರಿಂಟ್ ಆಕೈತೆ. ತೆಪ್ಪಿ 2 ಸಲ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಂತ ಟೀ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಫ್ರೆಂಡ್ಸ. ಬೋರ್ಡರ್ ಹಾಕೋದು ಅದೇನು ಕಾಣೋಲ್ಲ, ಬೇಕಾದ್ರೆ ಬಿಡಿ ಬೋರ್ಡರ್ ಹಾಕೊಂಡ್ರೆ ಚಂದ ಕಾಣೋಲ್ಲ, ಅದಕ್ಕೋಸ್ಕರ ಬೇಡ. ಇಲ್ಲಿ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ. ಮತ್ತು ಏನು ಮಾಡ್ಕೊಳ್ಳೋ, ಜಸ್ಟು
ಬಾ ಲಾಸ್ಟ್ನೇಂದ್ರ ಬೆಂಡ್ ಮಾಡೋದು ಆಪ್ಷನ್ ಆಯ್ತು ಅನ್ಕೊಳ್ಳಿ ಫ್ರೆಂಡ್ಸ್. ಬೆಂಡ್ ಅಂತೇಳಿ ಆಪ್ಷನ್ ಆಯ್ತದ ಲಾಸ್ಟ್ನೇಂದ್ರ ಮೂರನೇದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬೆಂಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕೋ ಬೆಂಡ್ ಮಾಡೋಕೆ ಅಷ್ಟು ಸಾಧ್ಯ ಆದಷ್ಟು ಬೆಂಡ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಹಂಗೆ ಜೂಮ್ ಮಾಡೋಣ. ಜೂಮ್ ಮಾಡಿ ಹಂಗೆ ಒಂದು ಸ್ವಲ್ಪ ಬೆಂಡ್ ಮಾಡ್ಕೊಳ್ಳೋಣ. ಓಕೆ, ಫುಲ್ ಚೆನ್ನಾಗಿ ಕಾಣಕೈತೆ ಫ್ರೆಂಡ್ಸ್ ಬೆಂಡ್ ಅನ್ನೋದು. ಆನಂತರ ಕಲರ್ಸ್ ಅನ್ನೋದು ತುಂಬಿ ನೋಡೋಣ. ಕಲರ್ಸ್ ಡಬಲ್ ಕಲರ್ ಹಾಕಿ ನೋಡೋಣ. ಕಲರ್ ಅನ್ನೋದು ನಡೀತೈತೆ ಫ್ರೆಂಡ್ಸ್. ಯಾಕಂದ್ರೆ ಒಂದು ಕಡೆ ಬಿಳಿ ಕಾಣ್ತೈತಿ, ಒಂದು ಕಡೆ ಇದು ಕಾಣ್ತೈತಿ. ನಮ್ಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಬೋದು. ನಾನು ಅಡ್ಜಸ್ಟ್ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಆನಂತರ ಇದನ್ನ ಏನು ಮಾಡ್ತೀನಿ ಫ್ರೆಂಡ್ಸ್, ಒಂದು ಸ್ವಲ್ಪ ಇವು ಬ್ಲ್ಯಾಕ್ ಬೇರೆ ಕೊಡ್ತೀನಿ ಕಲರ್ ಅನ್ನೋದು. ಪ್ಲೀಸ್ ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ಆನಂತರ ಈ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಾನು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಕಲರ್ ಈ ಕಲರ್ ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಯಾವ ಅಡ್ಜಸ್ಟ್ ಮಾಡ್ತೀನಿ ಅದನ್ನ ತೊಗೊಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಅದು ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತೆ ಆ ರೀತಿ ಇಟ್ಕೊಳ್ಳಿ. ನಾನು ನೋಡ್ಕೊಳ್ಳಿ ಕಲರ್ ಒಂದು ಸ್ವಲ್ಪ ಡಿಮ್ ಮಾಡಿ ಚೆನ್ನಾಗಿ ಕಾಣಕೈತೆ ಫ್ರೆಂಡ್ಸ್. ಲೋಗೋನ ಆನ್ ಮಾಡ್ಕೊತೀನಿ. ಈಗ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಒಂದು ಜಾಸ್ತಿ ಕೊಡ್ತೀನಿ. ಕೆಂಪು ಕಲರ್ ರೆಡ್ ಕಲರ್ ಫುಲ್ ಕೊಟ್ಟುಬಿಡ್ತೀನಿ ನೋಡ್ಕೊಳ್ಳಿ. ಓಕೆ, ಇದನ್ನು ಬಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಿ ಕಲರ್ ಅನ್ನೋದು ಫುಲ್ ಕಲರ್ ಕೊಟ್ಬಿಡ್ತೀನಿ. ಕಲರ್ ಮೇಲೆ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಗಾಲಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಫುಲ್ ಕಲರ್ ಕೊಟ್ಬಿಡ್ತೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಫುಲ್ ಕಲರ್ ಅನ್ನೋದು ಚೆನ್ನಾಗಿ ಕಾಣಲಿದೆ. ಯಾಕೋ ನೀಲಿ ಕಲರು. ಬೋರ್ಡ್ರ್ ಮ್ಯಾಗ ಹೋಗಿ ಬೋರ್ಡ್ರ್ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋಣ. ಯಾಕೋ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಆನಂತರ ಇದು ಯಾಕೋ ಅದ ಕಲರ್ ಇಟ್ಕೊಂಡು ಫ್ರೆಂಡ್ಸ್ ಒಂದು ಸ್ವಲ್ಪ ಚೆನ್ನಾಗಿ ಕಾಣೋಲ್ಲ. ಕಲರ್ಸ್ ಮ್ಯಾಗ ಹೋಗಿ ಯಾವ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅದೇ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅದೇ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ಅದೊಂದು ಸ್ವಲ್ಪ ಲುಕ್ ಕಾಣ್ತೈತೆ. ಅದಕ್ಕೆ ಇದಾದ್ಕೊಂಡು ನಾವು ಏನು ಮಾಡ್ಕೊಂಡು ಫ್ರೆಂಡ್ಸ್, ತಳಗಡೆ ಸ್ಟಾರ್ ಚೋ ಅವನು ಇಟ್ಕೊಳ್ಳೋಣ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಫಾಂಟ್ಸ್ ಒಂದು ಇಟ್ಕೊಳ್ಳಿ ಫ್ರೆಂಡ್ಸ್. ತೋರ್ಸತ್ತೆ ನೋಡ್ಕೊಳ್ಳಿ. ಈ ರೀತಿ ಒಂದು ಸ್ವಲ್ಪ ಹೈತ್ ಮಾಡ್ಕೊಳ್ಳಿ, ಸಣ್ಣ ಅಕ್ಷರ ಮಾಡ್ಕೋದಾರ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ಚಂದಕ್ಕೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನಾವು ಮಾಡ್ಕೊಳ್ಳೋಕೆ ಲೋಗೋ ಒಂದು ಸ್ವಲ್ಪ ಟೆಕ್ನಾಲಜಿ ಬಳಸೋದು ಫ್ರೆಂಡ್ಸ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆನಂತರ ಏನಾಗುತ್ತೆ, ಒಂದು ಸ್ವಲ್ಪ ಜೂಮ್ ಮಾಡಿಕೊಂಡು ಈ ರೀತಿ ತಳಗಡೆ ಬಂದು ನಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಸರ್ಚ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ನೋಡ್ಕೊಳ್ಳಿ. ಓಕೆ, ಇಷ್ಟ ಆಯಿತು, ಕರೆಕ್ಟಾಗೆಲ್ಲ ಅಡ್ಜಸ್ಟ್ ಆಯಿತು. ಇನ್ನೇನು ಇಲ್ಲ, ಕೆಲಸ ತೋರಿಸ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಮತ್ತು ಟೀ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೇನು ಮಾಡ್ಕೊಳ್ಳೋಣ, ಈ ಐತೆ ಕ್ಲಿಕ್ ಮಾಡಿದ್ದೀನಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತಾರೆ ಮೇಲ್ಗಡೆ ಈ ಐತೆ ಕ್ಲಿಕ್ ಮಾಡಿದ್ದೀನಿ. ನಾನು ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಕೊಳ್ಳಿ ಒಂದು ಫಾಂಟ್ಸ್ ಐತೆ. ಆ ಫಾಂಟ್ಸು ಸರ್ಚಿದ್ದೀನಿ. ಆನಂತರ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ತೀನಿ. ಒಂದು ಯಾವುದು ಸೆಲೆಕ್ಟ್ ಮಾಡೋಣ, ಇದೊಂದು ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಜೂಮ್ ಕಡಿಮೆ ಮಾಡ್ತೀನಿ. ಅಂದ್ರೆ ಇದು ಚಿತ್ರ ಫಾಂಟ್ಸು. ಚಿತ್ರ ಯಾವ ಚಿತ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ನಮ್ಗೆ ಯಾವ ಚಿತ್ರ ಬೇಕೋ ಆ ಚಿತ್ರ ತೊಗೋಬೋದು ಫ್ರೆಂಡ್ಸ್. ನೋಡ್ಕೊಳ್ಳಿ, ಅಂದ್ರೆ ನಾವು ಹೇಳಿದ್ದ ಬರೋಂಗಿಲ್ಲ, ಅಲ್ಲಿ ಅದೇ ಇರ್ತೈತಿ. ನಾನು ಇದನ್ನ ತೊಗೋತೀನಿ. ಡಬಲ್ ಹಾಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬಂತು. ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಡು ಕರೆಕ್ಟಾಗಿ ಇಲ್ಲಿ ಕುಂದ್ರಿಸ್ಕೊಳ್ಳಿ. ಅದು ಕರೆಕ್ಟಾಗಿ ಕುಂದ್ರಿಸ್ಕೊಳ್ಳಿ ಫ್ರೆಂಡ್ಸ್. ಇವನ್ನ ಕುಂದ್ರಿಸಿ ಕಳಿಸಿದ್ನ, ಯಾಕಂದ್ರೆ ಫಾಂಟ್ಸು ಸಿಗ್ತಾವು ಎಲ್ಲಿ ಸಿಗ್ತೈತಿ ಅನ್ನೋದು ಡೌಟ್ ಐತಿ. ಅಂದ್ರೆ ಯಾವ ಫೈಲ್ದಾಗ ಯಾವ ಫಾಂಟ್ ಐತೆ ಅನ್ನೋ ಗೊತ್ತಿಲ್ಲ ನನಗೆ. ಅದಕ್ಕಾಗಿ ಇದನ್ನ ಏನು ಮಾಡ್ತೀನಿ, ಎಲ್ಲಿ ಸಿಗ್ತೈತೆ ಅನ್ನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ರೀತಿ ಕುಂದ್ರಿಸಿ ಕಳಿಸ್ತೀನಿ ನಾನು. ತರ ಮೇಲೆ ನೋಡ್ಕೊ ಫ್ರೆಂಡ್ಸ್. ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ 300 ಮೇಲೆ ಕ್ಲಿಕ್ ಮಾಡಿ ನೋಡಿ ಸೆಂಟ್ರ್ ಡಬಲ್ ಆಯಿತು. ಡಬಲ್ ಆರ್ ಜೂಮ್ ಮಾಡ್ಕೊಂಡು ತೊಗೊಂಬಂದು ಈಚೆ ಕಡೆ ಏನು ಮಾಡ್ಕೊಳ್ಳಿ, ಈ ರೀತಿ ಮಾಡ್ಕೊಂಡು ಮತ್ತೇನು ಮಾಡ್ಕೊಳ್ಳಿ, ಎರಡು ಬಟ್ಟಿಲೇ ಕೆಲಸ ಮಾಡ್ಬೇಕು ಫ್ರೆಂಡ್ಸ್. ಅಂದ್ರೆ ನಮಗೆಲ್ಲ ವರ್ಕೌಟ್ ಆಕೈತಿ. ಈ ರೀತಿ ಮಾಡ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲಿ ಎರಡು ಬಟ್ಟಿಲಿ ಜೂಮ್ ಮಾಡ್ಕೊಂಡು ಒಂದು ಸ್ವಲ್ಪ ಹಿಗ್ಗಿಸ್ಕೊಳ್ಳಿ. ಈ ರೀತಿ ಸರದಾರ್ಥ ಫ್ರೆಂಡ್ಸ್. ನಾವು ಸರದಾರ್ಸ್ನಾಗ ಅವು ಸರದಾರ್ತಾವು. ಒಂದು ಸ್ವಲ್ಪ ಹಿಗ್ಗಿಸಿ ಕರೆಕ್ಟಾಗಿ ಲೆವೆಲಿಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ಅಡ್ಜಸ್ಟ್ ಆಕೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಎಷ್ಟು ರೋಟೇಟ್ ಬೇಕೋ ಅಷ್ಟು ರೋಟೇಟ್ ಮಾಡಿ ಇಟ್ಕೊಳ್ಳಿ. ತರತಾಗಿ ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೋಡ್ಕೊಳ್ಳಿ, ಕೇಸರಿ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ರೀತಿ ನಾವೆಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಹಾಕೋ ಫ್ರೆಂಡ್ಸ್. ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ, ಚಿಕ್ಕದಾಯಿತು. ನೋಡ್ಕೊಳ್ಳಿ ಫ್ರೆಂಡ್ಸ್, ಕರೆಕ್ಟಾಗಿ ನೀಟಾಗಿ ಎಲ್ಲ ಎಡಿಟ್ ಆದ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ನಮ್ದು. ಇನ್ನೇನು ಬೇಕು ನಮಗೆ ಜಸ್ಟ್ ಇನ್ನು ಇದ್ರ ಚಿತ್ರ ಅಷ್ಟೇ ಇಟ್ಕೋಬೇಕು. ಅವನ್ನ ಇಲ್ಲಿ ಯಾವ ರೀತಿ ಇಟ್ಕೋಬೇಕು, ಈ ರೀತಿ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿರೋದು ಇರಬಾರ್ದು.
ಒಂದೂತ್ರ ಮ್ಯಾಗ ಈ ರೀತಿ ಕ್ಲಿಕ್ ಇರಬಾರ್ದು, ಯಾಕಂದ್ರೆ ಅದು ನಮ್ಗೆ ಇದು ನಾವು ಈ ತಳಗಡೆ ಆಪ್ಷನ್ ಬರಂಗಿಲ್ಲ. ಅದು ಒಂದೂತ್ರ ಮ್ಯಾಗ ಈ ರೀತಿ ಕ್ಲಿಕ್ ಇತ್ತು ಅಂತ ತಳಗಡೆ ಆಪ್ಷನ್ ಬರಂಗಿಲ್ಲ. ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಲ್ಲಿ ಇವಾಗ ಏನೋ ಇವು ಇರೋದಿಲ್ಲ ಅಂದ್ರೆ ನಮಗೇನು ಪೇಜ್ ಇರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಸ್ಟಿಕ್ಕರ್ ಅನ್ನೋದು ಆಪ್ಷನ್ ಐತೆ ನೋಡ್ಕೊಳ್ಳಿ. ಫಸ್ಟ್ ನಂತರ ಟಿ ಅನ್ನೋದು ಐತಿ, ಬಾಕ್ಸ್ ಒಳಗೂ ಟಿ ಅನ್ನೋದು ಟೆಕ್ಸ್ಟ್ ಬರೀಕ ಅದ್ರ ಬಾಜು ಸ್ಟಿಕ್ಕರ್ ಅನ್ನೋದು ಆಪ್ಷನ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ. ಈ ರೀತಿ ಸ್ಟಿಕ್ಕರ್ ಬರ್ತಾವೆ, ಇಲ್ಲಿ ಏನು ಮಾಡ್ಕೊಂಡು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಒಳಗೆ ಇನ್ಸ್ಟಾಗ್ರಾಮ್ ಪೇಜ್ ಐತೆ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿ ಪೇಜ್ಗಳು ಬರ್ತಾವೆ ಆಯ್ತಲ್ಲ. ಈ ರೀತಿ ಪೇಜ್ಗಳು ಬಂದರೆ ಇದೊಂದು ಪೇಜ್ ತೊಗೊಳ್ಳಿ. ಆನಂತರ ಬಂದು ಸೆಲೆಕ್ಟ್ ಆಯಿತು, ಇದನ್ನು ತೊಗೊಂಬಂದು ಇಲ್ಲಿ ಇಟ್ಕೊಳ್ಳಿ ತಳಗಡೆ. ಮತ್ತೇನು ಮಾಡ್ಕೊಳ್ಳಿ, ಮತ್ತೆ ಸ್ಟಿಕ್ಕರ್ ಮ್ಯಾಗ ಹೋಗಿ ಮತ್ತೆ ಇದೊಂದು ಪಿ ಎನ್ ಜಿ ತೊಗೊಳ್ಳಿ. ಗೊತ್ತೈತೆ ನಿಮ್ಗೆ, ಇದೊಂದು ಪಿ ಎನ್ ಜಿ ತೊಗೊಂಡ್ರೆ ಕರೆಕ್ಟಾಗಿ ಸೆಲೆಕ್ಟ್ ಆಕೈತಿ. ಇಷ್ಟು ಇಟ್ಕೊಳ್ಳಿ ಇದನ್ನ. ಆನಂತರ ತಳಗಡೆ ಪಿ ಎನ್ ಜಿ ಏನೈತೆ ಇದನ್ನು ಇಷ್ಟು ಇಟ್ಕೊಳ್ಳಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ನಾವು ಪಿ ಎನ್ ಜಿಗಳೆಲ್ಲ ಇಟ್ಕೊಂಡ್ಬಿಟ್ರೆ ಫೈನಲ್ ಆಯಿತು. ಜಸ್ಟ್ ನೋಡ್ಕೊಳ್ಳಿ. ಎಷ್ಟು ನೀಟಾಗಿ ಚೆನ್ನಾಗಿ ಕಾಣುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಕ್ಕೆ ಬರುವತ್ತು, ತಳಗಿನ ಪಿ ಎನ್ ಜಿ ಮೇಲೆ ಕ್ಲಿಕ್ ಮಾಡಕ್ಕೆ ಬರುವತ್ತು, ಅದ್ರ ಮ್ಯಾಲೆ ಕುಂತೈತದ. ಈಗೇನು ಮಾಡ್ಬೇಕು, ಇದನ್ನ ಸರಿಸಿ ಕ್ಲಿಕ್ ಮಾಡ್ಕೋಬೇಕೈತಿ. ಇಲ್ಲಾರ ಏನಾಕೈತಿ ಅದನ್ನು ಕ್ಲಿಕ್ ಮಾಡಬೇಕಪ್ಪ ನಾವು ಅಂದ್ರೆ ಏನೋ ತರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡೋ ಸೆಂಟ್ರ್ ಎರಡು ಆಪ್ಷನ್ಸ್ ಇದಾವಲ್ಲ, ಅದ್ರದ್ದು ಬಾಜು ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿ ಮೂವ್ ಡೌನ್ ಐತಿ ಆಪ್ಷನ್ ಐತೆ ನೋಡ್ಕೊಂಡು ನೋಡಿದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅದು ಆಟೋಮೆಟಿಕ್ ವಿಡಿಯೋ ಹೋಯ್ತು. ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆಕೈತಿ. ಆಯ್ತಲ್ಲ ಫ್ರೆಂಡ್ಸ್, ನಮ್ಗೆ ಯಾವ ರೀತಿ ಬೇಕಾ ಆ ರೀತಿ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಎಲ್ಲ ತಿಳಿಸ್ಕೊಟ್ಟೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲ ಕೆಲಸ ಮುಗಿತು. ಲಾಂಗ್ ವಿಡಿಯೋ ಅಂತ ಧನ್ಯ ಫ್ರೆಂಡ್ಸ್. ಮುಂದೆ ಸಿಗುತ್ತೆ ಅಂತ ಇದನ್ನ ಏನು ಮಾಡ್ಕೊಂಡು ಕರೆಕ್ಟ್ ಆಗಿತ್ತು ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟ್ ಆಗಿದ್ದರೆ ಏನು ಮಾಡ್ಕೊಳ್ಳಿ, ಬಲ್ಗಡೆ ಸೈಡ್ ಒಂದ್ಸಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿತ್ತು ನೋಡ್ಕೊಳ್ಳಿ ಗುರು. ಕರೆಕ್ಟ್ ಆಗಿದ್ದರೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡೋಣ. ನಾ ಕ್ಲಿಕ್ ಮಾಡ್ಕೊಂಡು ಇನ್ನೇನು ನಮಗೆ ಸರ್ದಾರ್ಸಕ್ಕೆ ಬರಂಗಿಲ್ಲ, ಎಡಿಟ್ ಮಾಡೋಕ್ಕೆ ಬರಂಗಿಲ್ಲ. ಇನ್ನೆಲ್ಲ ಫೈನಲ್ ಆಯ್ತು ಫ್ರೆಂಡ್ಸ್. ಯಾವುದೇ ಥರ ಅಂತ ಏನು ಹೊಡೆಯಂಗಿಲ್ಲ ಫ್ರೆಂಡ್ಸ್. ನೀಟಾಗೆಲ್ಲ ಎಡಿಟ್ ಆಯಿತು. ಇನ್ನೇನು ಮಾಡ್ಕೊಂಡು ತರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡು ಸೆಂಟ್ರ್ 3 ಆಪ್ಷನ್ಸ್ ಅದ್ರೊಳಗೆ ಯಾರು ಮಾರ್ಕ್ ಇದ್ದು ನೋಡು ಸೆಂಟ್ರ್ ಒಂದು ತಳಕ್ಕೆ ಮತ್ತೆ ಐತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ನಮ್ಗೆ ಎಲ್ಲರಿಗೂ ಬಂದು ಸೇವ್ ಆಯಿತು. ನಾನು ಡೆಮೋ ತೋರಿಸ್ತೇನೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈಗ ಇದು ಮಾಡಿದ್ದು ಮುತ್ತಪ್ಪತ್ತೆ ಲಾಸ್ಟಿಗೆ ಇಲ್ಲಿ ಬಂದು ನೋಡ್ಕೊಳ್ಳಿ ನಾ ಎಡಿಟ್ ಮಾಡಿದ್ದು. ಗೊತ್ತಾಯಿಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು. ಎಲ್ಲ ಪಿ ಎನ್ ಜಿ ಒಳಗೆ ಸಿಗ್ತಾವೆ ಫ್ರೆಂಡ್ಸ್. ನಾನು ಟೆಲಿಗ್ರಾಮ್ ಚಾನಲ್ ಸಿಗ್ತಾವೆ, ಇಲ್ಲ ನೀವು ನೋಡುವಂಥ ವಿಡಿಯೋ ಕೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಾಸ್ಟಿಗೆ ಇರ್ತಾವೆ ಫ್ರೆಂಡ್ಸ್. ಆಲ್ಮೀಟರ್ಸ್ ಪಿ ಎನ್ ಜಿ ಕೊಟ್ಟಿರ್ತೀನಿ, ತೊಗೊಂಡು ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ನಾವು ಲೋಗೋ ಪಿ ಎನ್ ಜಿ ಕೊಟ್ಟಿರ್ತೀನಿ, ತೊಗೊಂಡು ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಪಾಯಿಂಟ್ಸ್ ಅಂದ್ರೆ ಇವು ಪಾಯಿಂಟ್ಸ ಬೇಕಂದ್ರೆ ನಾನು ಟೆಲಿಗ್ರಾಮ್ ಚಾನಲ್ದಾಗ ಇರ್ತಾವೆ, ಎಂಜಾಯ್ ಅಂದ್ರೆ ತೊಗೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ ಪ್ರಾಬ್ಲಮ್ಸು ತೊಗೊಂಡು ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.